ಸುನಾಮ ಸುಂದರ ರೂಪ ಶ್ಯಾಮ ತಾಪಸಾರ್ಚಿತ ರಾಮ ಭೂಪ ವಂದಿತ ರಾಮ ಪಾಪ ಖಂಡನ ರಾಮ ಕೋಸಲಾಧಿಪ ರಾಮ ಸೀತಾಮಣಿ ಪ್ರೇಮ ಸುಪ್ರೇಮ ರಾಮ ದಶರಥಾತ್ಮಜ ರಾಮ ವಿಶದ ಕೀರ್ತಿತ ರಾಮ ಯಾವುಕ್ತ ಜನ ರಾಮ ಯುದ್ಧ ಮುಖ ಭೀಮ ಲಕ್ಷ್ಮಣ ಅಗ್ರಜ ರಾಮ ಸುಕ್ಷೇಮ ರಾಮ ಶಬರಿಪಾಲನ ರಾಮ ಅಭಯದಾಯಕ ರಾಮ ವಿಬುಧ ವಂದಿತ ರಾಮ ವಿಶ್ವತೋಪುಜ ರಾಮ ವಿಶ್ವ ವಿಗ್ರಹ ರಾಮ ವಿಶ್ವೇಶ್ವರ ರಾಮ ಈಶ್ವರ ರಾಮ. ಇದೇ ಅನೇಕ ನಾಮಗಳಿಂದ ಕೂಡಿದ ಮಹಾನುಭಾವ, ನಿನ್ನ ನಾಮವು ನಿಂತು ಒಣಿಸಲು ಕದ್ದುಪಿತ ಮಾಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಸ್ವಾಮಿ. ಇನ್ನೊಂದೇ ಒಂದು ವಿಜ್ಞಾಪನೆ ಸ್ವಾಮಿ. ಶ್ರೀರಾಮ ರಘುರಾಮ ಶ್ರೀರಾಮ ರಾಮ ಶ್ರೀರಾಮ ರಘುರಾಮ ಕದನದಲ್ಲಿ ಭೀಮ ಶ್ರೀಮದಖಿಲ ಜಗತಿ ವಲಯ ಜಗದ ಅಪ್ರಮೇಯ ಸೀತಾಂಭೋಜ ಮಾನಸ ಚಾತುರ್ಯ ಧುರೀಣ. ಹೇ ರಘುಪತೆ, ಅಭ್ರಸಮ ವಿಭ್ರಾಜಿಸುವ ಶುಭಾನಂದ ಕುಡಿದ ಪ್ರಭಾಕರ ವಂಶಾಂಬುದಿ ಕ್ಷೀರೋಧದಿ ಸಂಭವೇ ರಮಣ ಕರುಣಾಭರಣ ಲಲಾಟದೊಳ್ ಲಲಾಮ ಪಾತಕ ನಾಶನ ಪಾಪಿಷ್ಟ ಹರಣ ತಾಪಸ ಸುಜನೋದ್ಧಾರ. ಹೇ ಗಗನಾಮಣಿ ಕುಲ ಸಂಭವ ರಿಪುಧ್ವಂಸ ಕೇಸರಿ ಪರಾಂಬರಿಕೆ ಏನೆಂದರೆ, ತರಣಿ ಜನ ಮೈದುನನಾದ ನನಗೆ ಪರಿಪರಿಯಿಂದ ಒದಗಿದ ಪರಿಭವವನ್ನು ಪರಿಹರಿಸಿ ಸೀತಾಂಬೋಜ ಬಿಂಬಾನನ ಪದ ಸಾಮಜಾದಿ ಋಷಿ ಹೃದಯ ನಿವಾಸ ಕಾಮಾಂಧ ಕರ್ಮದ ನಾಶ ಚಿಗುರು ವನಮಾಲಿ ಭೂಷ ಶ್ರೀಶ ಜಗದೀಶ ಸರ್ವೇಶ ಸೃಷ್ಟಿ ಸ್ಥಿತಿ ಸಂಹಾರಕರ್ತನಾದ ನೀನು ಸಾಮಾನ್ಯನೇನಪ್ಪ. ಇನ್ನೊಂದೇ ಒಂದು ವಿಜ್ಞಾಪನೆ ಸ್ವಾಮಿ. ಮಾತೆ ಅಂಜನಾ ದೇವಿ ವೃಕ್ಷನಾಮಕನ ಪುತ್ರಿ ಕೇಸರಿಯ ಭಾರ್ಯ ಮಂಜುಳಾಂಗಿ ಅಂಜನಾದೇವಿಯ ಗರ್ಭ ಕುಮುದ ಪ್ರಿಯ ಆ ರವಿ ಉದಯಿಪ ಸಮಿತಿ ಹೀಗೆಂದು ಪ್ರಾರ್ಥಿಸಿದನು ದೇವ. ಹೇಗೆಂದರೆ, ಅಮ್ಮ ಈ ಭೂತಳದಲ್ಲಿ ನನ್ನನ್ನು ಪ್ರೀತಿಯಿಂದ ಸಲಹುವ ದಾತರ ಆರಮ ಎಂದು ನಾನು ಭಿನ್ನಯಿಸಲು ಮಾತೆಯವರ ವಚನವೇನಾಯಿತೆಂದರೆ, ಕಂದ ಈ ನಿನ್ನ ಕರ್ಣ ಕುಟಿಲಗಳು ವಜ್ರ ಕವಚ ಆಧ್ಯಾಭರಣ ಈ ತುಳಸಿ ಮಾಲಿಕಾದಿಗಳು ಯಾವ ಮಹಾಪುರುಷನ ಕಣ್ಣಿಗೆ ಬೀಳುವವೋ ಅವರೇ ನಿನಗೆ ಒಡೆಯರಹರೆಂದು ಮಾತೆಯವರ ಅನುಗ್ರಹವಾಯಿತು ಸ್ವಾಮಿ. ಅದು ಮೊದಲಾಗಿ ಮಾತೃಳ ಚಿತ್ತನಾದ ಸುಗ್ರೀವ ನಡೆಯಲ್ಲಿ ಪ್ರಧಾನತ್ವವನ್ನು ವಹಿಸಿ ವಾಸಿಸುತ್ತಿರಲು ಇಂದಿನ ದಿವಸ ಮುಚುಕುಂದ ವರದನಾದ ನಿನ್ನ ಅಂದವಾದ ಪಾದಾರವಿಂದಗಳನ್ನು ಕಂಡು ನಾನು ಆನಂದ ಎಂಬ ಸಮುದ್ರದಲ್ಲಿ ಮುಳುಗಿದಂತಹ ಅಂದ್ರೆ ಸ್ವಾಮಿ. ಇನ್ನೊಂದೇ ಒಂದು ವಿಜ್ಞಾಪನೆ ಸ್ವಾಮಿ. ಶರಣಾರ
ನಾರದಾಂ ಪರಾಶರಾಂ ಪುಂಡರೀಕಾಂ ವ್ಯಾಸಾಂ ಅಂಬರೀಷಾಂ ಶುಕಾಂ ಶೌನಕಾಂ ಭಗದಾಭ್ಯಾಂ ರುಕ್ಮಾಂಗದಾಂ ಬಲಿ ಇತ್ಯಾದಿ ಷೋಡಶಾದಿ ಭಾಗವತಾದಿಗಳನ್ನು ಕಾಪಾಡಿದಂತಹ ಮಹಿಮಾಧೀಶೇನೇ ನಮ್ಮೊಡೆಯನಾದ ಸುಗ್ರೀವರಾಜನಾದರೂ ನಿಮ್ಮ ಕಾರ್ಯದಲ್ಲಿ ಉದಾಸೀನ ಮಾಡಿದವನಲ್ಲ ದೇವಾ. ನೋಡಪ್ಪ, ಚದುರಿ ಹೋಗಿದ್ದ ಈ ಕಪಿಸೇನನ್ನು ಜೊತೆಗೊಳಿಸಲು ಒಂದು ಪಕ್ಷ ಸಾವಕಾಶವಾಗಿರಬಹುದು. ಆದ್ದರಿಂದ ನಮ್ಮ ಚಿಕ್ಕಪ್ಪನನ್ನು ನಿಮ್ಮ ಮನಸ್ಸಿನಲ್ಲಿ ದ್ರೋಹಿ ಎಂದೆಣಿಸದೆ ಅವನ ಮೇಲೆ ಕೃಪೆ ಇಟ್ಟು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತಾ ಇದು ನಿಮ್ಮ ಚರಣಾರವಿಂದಗಳಿಗೆ ಅನೇಕ ಅನೇಕ ವಂದನವೈ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅನೇಕ ಆಶೀರ್ವಾದಗಳಿರಲಿ ಮಾರುತಿ. ಶತವಂದನವೈ ಶತಮನ್ಯು ಸುತಮಿತ್ರ. ಶತ ಆಶೀರ್ವಾದಗಳಿರಲಿ ಮಾರುತಿ. ದಶವಂದನವೈ ದಾಶರಥೆ. ದಶ ಆಶೀರ್ವಾದಗಳಿರಲಿ ಮಾರುತಿ. ಏಕವಂದನವೈ ಜಗದೇಕನಾಥ. ಏಕ ಆಶೀರ್ವಾದಗಳಿರಲಿ ಮಾರುತಿ. ರಮಾ ವಿನೋದಿತ. ಇನ್ನು ಉತ್ತರವೇನಾಗುವುದೋ ಬಿತ್ತರಿಸಬೇಕು ಸ್ವಾಮಿ. ಲೋಕವನು ವಸಂತ ಚತುರಾತ್ಮಕ ಪದ್ಮ ಜಯಗಾತ ಸಂಜಾತ ಹನುಮಂತ ಬಾರೈ ಹನುಮಾ ಮಾರುತಿ ಸ್ವಾಮಿ, ಸೀತಾನ್ವೇಷಣ ಕಾರ್ಯವನ್ನು ಸಾಧಿಸಬಲ್ಲೆಯ ಮಗು. ಅಪ್ಪ, ಶ್ರೀರಾಮನ ನಿಂದಯ ಕರುಣಾರಸ ವಿಲಸ ಕರುಣ ಕಟಾಕ್ಷ ಮನೋನಿಗೆ ಆಧಾನವನನಂ ಸೆದೆಬಡಿದು ಆರೆಯ ಮೇಲ್ಜಲ ಗದೆಯ ಕಂಡು ಬಂದನು ಅಲವಿಂದ ರಾಮ. ಅಪ್ಪ, ನಿನ್ನ ಕರುಣೆ ಎಂಬ ವಜ್ರ ಕವಚ ಈ ವೃತ್ತಿನ ಮೇಲಿರುವಲ್ಲಿ ಇದೆಷ್ಟರ ಕಾರ್ಯ ಸ್ವಾಮಿ. ಹಾಗಾದರೆ ನನ್ನ ಜಾನಕಿಯನ್ನು ನೀನು ಕಂಡಿರುವೆಯ ಮಾರುತಿ? ಇಲ್ಲ ಸ್ವಾಮಿ, ನಾನು ಅಪರಿಚಿತ ಎನ್ನಮ್ಮ ಸೀತಾಮಾತೆಯನ್ನು ಕಾಣೆನಪ್ಪ. ಹಾಗಾದರೆ ಕೆಲವು ಗುರುತುಗಳನ್ನು ಹೇಳುತ್ತೇನೆ, ಅಪ್ಪಣೆ ಆಗಲಿ. ಹೇಳುವಂತವನಾಗಲಿ ಸ್ವಾಮಿ. ಜಾನಕಿಗರುಗುವ ಪರಿಚಿತ ಬೇವೆ ಜಾನಕಿಗರುಗುವ ಪರಿಚಿತ ಬೇವೆ ಮಾರುತಿ ಬೇರೆ ಜಾನಕಿಗರುವ ಪರಿಚಿತ ಬೇವೆ ಮಾರುತಿ ಹನುಮಾ 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 ಮಾತೆಗೆ ಅರುವ ಮಾತೆಗೆ
ನವ ಮುರಿದು ಅಲಿದು ಸೀತೆಯ ಗರಪ ನವಗಳ ಸೀತೆಯ ಗರಪ ನವಗಳ ಸಂತೈಸೋ ಜಾನಕಿಗನು ಪರಿಚಿತ ಪ್ರೇಗಲೆ ಕಾರುತ್ತಿನಿ ಹೇಳೋ ಕರೆ ಸಂತೈಸಲ್ ಮಳೆಗೆ ಸ್ವಾಮಿನಿ ನಂಬಿಕೆ ಬಾರದೊಡೆ ನನ್ನ ಆಗೆಗೆ ನಂಬಿಕೆ ಬಾರದೊಡೆ ಹನುಮ ಹನುಮ ನಂಬಿಕೆ ಬಾರದೊಡ ನಂಬಿಕೆ ಬಾರದೊಡ ಅಂಗುಲಿಗೆ ಹಾಗೆ ಅಂಗುಲಿಗೆ ಹಾಗೆ ಪಂಕಜ ಮುಗಿಲಿಯವ ಕೇಳೆ ಮಾಡೋ ಜಾನಕಿಗನು ಪರಿಚಿತ ಬೇರೆ ಮಾರುತಿನಿ ಹೇಳ ಹನುಮಾ ಹನುಮಾ
ಭಗವ ಮಾರುತಿ, ನನ್ನ ಜಾನಕಿಯಳ ಪಾದದಲ್ಲಿ ಪದ್ಮರೇಖೆಯೊಂದಿರುವುದು ಮಾರುತಿ. ಮೋಹನಾಂಗಿಯ ಮುಂಗೈಯಲ್ಲಿ ಮತ್ಸಲಾಂಚನವಿರುವುದು ಮಾರುತಿ. ಕೋಮಲಾಂಗಿಯ ಕಂಠದಲ್ಲಿ ತಳತಳಿಸುವ ಮಣುಗಳಿರುವ ಮಾರುತಿ. ಈ ಗುರುತುಗಳೇನಾದರೂ ನಿನಗೆ ಕಂಡರೆ ಆಕೆಯನ್ನು ಜಾನಕಿಯೆಂದೂ ನಂಬು ಮಾರುತಿ. ಹಾಗೂ ನಂಬದೆ ಹೋದ ಪಕ್ಷದಲ್ಲಿ ಮತ್ತೊಂದು ವಿಚಾರವನ್ನು ಹೇಳುತ್ತೇನೆ. ಹೇಳಪ್ಪ. ಆಹಾ, ಹಿಂದೆ ನಾವು ದಂಡಕಾರಣ್ಯದಲ್ಲಿ ವಾಸಿಸುತ್ತಿರುವಾಗ ಆಯಾಸವರಿದು ನನ್ನ ಮುದ್ದು ಮಡಿದು ಜಾನಕಿಯಳ ತೊಡೆಯ ಮೇಲೆ ಶಿರವನಿಟ್ಟು ಪೌಡಿಸಿರುವಾಗ ಇಂದ್ರನ ಮಗ ಜಯಂತನು ಕಾಕಾಸುರನ ವೇಷವನ್ನು ಧರಿಸಿ ಬಂದು ನನ್ನ ಜಾನಕಿಯಳ ಸ್ತನಗಳನ್ನು ಹಣ್ಣೆಂದು ಭಾವಿಸಿ ತನ್ನ ಕೊಕ್ಕಿನಿಂದ ಕುಕ್ಕಲು ಅದರಿಂದ ಬಂದ ಬಿಸಿ ರಕ್ತವು ನನ್ನ ಕೆನ್ನೆಗೆ ಸೋಕಿ ಆಗ ನಾನು ಎಚ್ಚರಗೊಂಡು ಆ ಸಮಯದಲ್ಲಿ ನನ್ನಲ್ಲಿ ಧನುರ್ಬಾಣಗಳು ಇಲ್ಲವಾದ್ದರಿಂದ ಒಂದು ದರ್ಬೆಯನ್ನು ಆಮಂತ್ರಿಸಿ ಆತನ ಮೇಲೆ ಎಸೆದನು. ಆತನು ಈ ತ್ರಿಭುವನವೆಲ್ಲವನ್ನು ಸುತ್ತಾಡಿದರು, ಆತನಿಗೆ ಆಶ್ರಯದಾತರು ಯಾರೂ ಇಲ್ಲದಾದರು ಅಲ್ಲವೇ ಸ್ವಾಮಿ. ಆತನು ಮತ್ತೆ ಬಂದು ನನ್ನನ್ನು ಮೊರೆ ಹೊಕ್ಕಿದ ಕಾರಣ ಆತನ ಕಾಮಾಂಧಕನಾದ ಕಣ್ಣನ್ನು ಒಂದನ್ನು ಸಹ ತೆಗೆದಿರುವನು ಮಾರುತಿ. ಇದು ನನ್ನ ಜಾನಕಿಯಳು ಅರಿತಿರುವಳು. ಅದು ಅಲ್ಲದೆ ಮುತ್ತಿಗಿಂತ ಅಧಿಕ ಉತ್ತಮ ಪುರುಷ ನೀನು. ನಿತ್ಯವೂ ನಿನಗಿರಲಯ್ಯ ಋಷ. ಎನ್ನ ಹಸ್ತವನ್ನು ನಿನ್ನ ಮಸ್ತಕದ ಮೇಲೆ ಇಟ್ಟು ಆಶೀರ್ವದಿಸುತ್ತೇನೆ ಮಗು. ಹತ್ತಿರಕ್ಕೆ ಬಾ ಮಗು. ಅಪ್ಪಣೆ ಆಗಲಿ ಸ್ವಾಮಿ. ಪರಮ ಪರಕ್ರಮವಂತ ನಿರುಪಮ ಸುಜ್ಞಾನವಂತ ಪುರಚಿರಾಧಿಮಂತ ರೂಪ ಆಂಜನ ಸುತ ಹನುಮಂತ ಹನುಮಾ
ಮಾರುತಿ. ಸ್ವಾಮಿ, ಸೀತೆಯನ್ನಗಲಿ ದುಃಖ ಪಡುತ್ತಿರುವ ನನ್ನ ಕಷ್ಟವನ್ನು ಪರಿಹರಿಸಲು ನೀನಲ್ಲದೆ ಮತ್ತಾರು ಇರುವರಪ್ಪ ಹನುಮಂತು. ನಿನ್ನಿಂದ ನನಗೆ ಘನ ಬಂತು ಮಾರುತಿ. ಮತ್ತು ಹೇಳುತ್ತೇನೆ ಮಗು. ಆಗಲಿ ಸ್ವಾಮಿ. ಭಗವ ಮಾರುತಿ, ಸ್ವಾಮಿ, ನನ್ನ ಜಾನಕಿಯಳ ಪಾದದಲ್ಲಿ ಪದ್ಮರೇಖೆಯಿಂದ ಆಗಲಿಪ್ಪ. ಮೋಹನಾಂಗಿಯ ಮುಂಗೈಯಲ್ಲಿ ಮತ್ಸಲಾಂಚನವಿರುವುದು. ಆಗಲಿ. ಕೋಮಲಾಂಗಿಯ ಕಂಠದಲ್ಲಿ ತಳತಳಿಸುವ ಮಣಿಗಳಿರುವ ಮಾರುತಿ. ಎಡದಲಿಯಲ್ಲಿ ಶಿರೋರತ್ನವೆಂಬ ಆಭರಣವಿರುವುದು ಮಾರುತಿ. ಆಗಲಿ ಸ್ವಾಮಿ. ಈ ಗುರುತುಗಳೇನಾದರೂ ನನಗೆ ಕಂಡರೆ ಆಕೆಯನ್ನು ಜಾನಕಿ ಎಂದು ನಂಬು ಮಾರುತಿ. ಇದು ಗುರುತಿಗಾಗಿ ಮುದ್ರಿಕಾಂಕಿತವನ್ನು ಕೊಡುತ್ತೇನೆ. ಇದನ್ನು ಆಕೆಗೆ ಸಮರ್ಪಿಸಿ ಆಕೆಯಿಂದ ಚೂಡಾರತ್ನವೆಂಬ ಆಭರಣವನ್ನು ಪಡೆದು ಅತಿ ಜಾಗೃತಿಯಾಗಿ ಬಂದು ನನ್ನಲ್ಲಿರುವ ಬಂಧಕವನ್ನು ಹೋಗಲಾಡಿಸುವ ಭಾರ ನಿನ್ನದಾಗಿರುವುದ ಈ ಮಾರುತಿ. ಇದು ತೆಗೆದುಕೋ ಮಾರುತಿ, ನಿನಗೆ ಮಂಗಳವಾಗಲು. ನೀನು ಹೋಗಿ ಬಾ ಮಾರುತಿ. ಎಲ್ಲ ಕವಿನಾಯಕರಿಗೂ ದೊರೆದೇ ಇರ್ತಕ್ಕಂಥ ಈ ನಿನ್ನ ನಾಮದುಂಗುರ ಈ ಪಾಮರನಿಗೆ ಲಭಿಸಿತ್ತಲ್ಲ. ನಾನೇಂ ಧನ್ಯನೋ ಸ್ವಾಮಿ. ನಾನಿನ್ನು ಹೋಗಿ ಬರಲಿ ಸ್ವಾಮಿ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಧರಣಿ ಬಾಸುರಾಂಗನಾದ ಶೇಷಶಾಹಿಯೇ, ಅಗ ಪರಿಹಾರಕನೇ, ಅಲ್ಪ ಬುದ್ಧಿಯುಳ್ಳ ಎನ್ನ ವಿಜ್ಞಾಪನೆಯನ್ನು ಪರಾಂಬರಿಸಬೇಕು ಸ್ವಾಮಿ. ಏನೆಂದರೆ, ಅಂಬೋಜ ಗರ್ಭದಲ್ಲಿ ನಿರ್ಮಿತವಾದ ಈ ಭುವನ ಬ್ರಹ್ಮಾಂಡದಲ್ಲಿ ತುಂಬಿರುವ ಜಂಬೂ ದ್ವೀಪ ಮೊದಲಾದ ಹಿಂಬಾದ ಪ್ರದೇಶಗಳೋಳ್ ಅಂಬುಜಾನನೆ ಸೀತಾ ತರಂಬಿಣಿಯವರ ಸುಕ್ಷೇಮದ ವಾರ್ತೆಯನ್ನು ಅರಿತು ಬರಲು ನಾನು ಹೋಗಿ ಬರಲಿ ಸ್ವಾಮಿ. ಮಗು ಮಾರುತಿ, ತಿಂಗಳೆಂಬ 30 ದಿನಗಳ ಅವಧಿಯೊಳಗೆ
ಸೀತಾನ್ವೇಷಣ ಕಾರ್ಯವನ್ನು ಸಾಧಿಸಿಕೊಂಡು ಬರುವಂತವನಾಗೂ ನಿನಗೆ ಮಂಗಳವಾಗಲಿ. ನೀ ಹೋಗಿ ಬಾ ಮಾರು. ನಿವಾರಣನೆ ಅನಿಮಿತ್ತ ಬಂಧುವೆ, ಶರಣ ಜನ ಸಿಂಧುವೆ, ಶತ್ರುಕುಲ ನಾಶರೂಪರನೆ. ಅಪ್ಪ, ಈ ಮಂದಿ ಸಂದಣಿಗೆ ಯಜಮಾನರಾದ ಜಾಂಬೋರಿಂದಲೂ ಮಂಗಳಾಂಗ ಶುಭಚರಿತನಾದ ಅಂಗದನಿಂದಲೂ ವಿಶೇಷ ಬಲಶಾಲಿಗಳಾದ ನಳ, ನೀಳ, ಗಜ, ಗವಯ, ಗವಾಕ್ಷರೆ ಮೊದಲಾದ ಅನೇಕ ಮಂದಿ ಕಬ್ಬಿನಾಯಕರಿಂದ ಒಡಗೂಡಿ ದಕ್ಷಿಣ ಸೀಮೆಯಲ್ಲಿ ಮೋಕ್ಷದಾಯಕಿಗಳ ಸುಕ್ಷೇಮದ ವಾರ್ತೆಯನ್ನು ಅರಿತು ಬರು. ನಾನು ಹೋಗಿ ಬಲ್ಲೆ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಹೋಗಿ ಬಲ್ಲೆ ಸ್ವಾಮಿ. ಹೋಗಿ ಬಾ ಮಾರುತಿ. ಕನ್ನ ಮುದ್ರೆ ಭದ್ರದಾಯಕಿಯವರಿಗಿತ್ತು. ಸುರೇಂದ್ರನಿಂದಲೂ ಪೂಜಿಸಿಕೊಳ್ಳುವ ಶಿರೋರತ್ನವನ್ನು ಪರಿಗ್ರಹಿಸಿಕೊಂಡು ಬರಲು ನಾನು ಹೋಗಿ ಬರಲಿ ಸ್ವಾಮಿ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ನಾನು ಹೋಗಿ ಬರಲಿ ಅಪ್ಪ. ಹೋಗಿ ಬಾ ಮಾರುತಿ. Hallelujah!
ಜ್ಞಾನದ ಸೀತಾನ್ವೇಷಣ ಕಾರ್ಯಕ್ಕಾಗಿ ಹೋಗಿ ಬರಲಿ ನನ್ನ ಹೋಗಿ ಬರಲಿ ರಘುರಾಮ ಹೋಗಿ ಬರಲಿ ಹೋಗಿ ಬರಲಿ ಮಾತೆಯ ನುಡಿದಾರೋ ರಘುರಾಮ ಹೋಗಿ ಬರಲಿ ಒಡೆಯ ರಾಮ ನಾನಿನ್ನು ಹೋಗಿ ಬರಲಿ ಸ್ವಾಮಿ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಛೀ ಛೀ ಕಪಿ ಬುದ್ಧಿ. ಸಂತಾಪಯುಕ್ತನಾದ ರಾಘವನಿಂದ ಆಶೀರ್ವಾದವನ್ನು ಪಡೆದು ಹೊರಡುವ ಆತುರದಲ್ಲಿ ಇದೋ ವೈರಾಗ್ಯಯುಕ್ತನಾದ ಈ ಲಕ್ಷ್ಮಣ ಸ್ವಾಮಿಗೆ ಒಂದು ನುಡಿಯನ್ನಾದರೂ ಹೇಳದೆ ಹೋಗುತ್ತಿದ್ದೇನಲ್ಲ. ಆಹೋ ಎನ್ನಯ್ಯ, ನಿನ್ನ ದಮ್ಮಯ್ಯ, ಇಕೋ ನಾನ್ ನಿನಗೆ ಮುಗಿಬೇಕಯ್ಯ. ನೀ ಮುನಿದರೆ 3 ಲೋಕವು ತಲ್ಲಣವಯ್ಯ. ಊರ್ಮಿಳಾರಾಯ ಕೃಪೆ ಇರಲಿ ನಿನ್ನ ದಮ್ಮಯ್ಯ. ಕ್ಷಣದೋಳು ವಿಚಕ್ಷಣಾಧ್ಯಕ್ಷನಾದ ಲಕ್ಷ್ಮಣ ಸ್ವಾಮಿಯೇ, ಮಾರುತಿ ನಿಮ್ಮ ಅಗ್ರಜನಾದ ಶ್ರೀರಾಮಚಂದ್ರ ದೇವನಾದರೂ ನಿಮ್ಮ ಅತ್ತಿಗೆಯವರು ಹುಡುಕಲು ಸುಗ ದಿನ 30ರ ಅವಧಿಯನ್ನು ಕರುಣಿಸಿ ಆಶೀರ್ವಾದವಿತ್ತರು. ಅದರಂತೆ ನಿನ್ನದೊಂದು ಉತ್ತರವಾಗಲಿ ಶಕ್ತನೇ. ಭಕ್ತಾಗ್ರಗಣ್ಯರೇ ಸ್ವಾಮಿ, ರಾಮನಿಲ್ಲದ ಬೇರೆ
ಬೇಲಿದನೆಂದು ನಗದೃಷ್ಟ ಮೈದುನ ಕ್ಷಮೆ ಬೇಲಿದನೆಂದು ಸೀತಾಮಾತೆಗೆ ನೀವೆನು ಕಂಚನ ಸುತ ಸೀತಾಮಾತೆಗೆ ನೀವೆನು ಮಾರುತಿ ಹನುಮಂತ ಮಾರುತಿ ಸ್ವಾಮಿ, ಕನ್ನಡ ನಾಡಿನ ಕುಲಕೀರುತಿ ಹನುಮಂತ ಧೀಮಂತ ರಾಮ ಭಕ್ತಿ ಇವಳ ಪ್ರಮೇಯ ನಾನೆಂದು ಪೇಳುವೆ ನಿನ್ನ ಮಾತಲ್ಲಯ್ಯ ಎನ್ನ ಭಿನ್ನಪಿಂದು ಚೆನ್ನಾಗಿ ಚಳಿ ಏನಂದೊಡೆ ಹಂದು ದಟ್ಟವ ಅರಣ್ಯ ಕಾಣ ವನವಾಸ ಮಧ್ಯದೊಳಿರುವ ಸಮಯದಲ್ಲಿ ಹತ್ತಿಗೆ ಚಿತ್ತವನ್ನು ಕಲಿಕಿ ಆ ಕನಕದ ಹರಿಣ ರಾಗವನ್ನು ಬೆನ್ನೆತ್ತಿ ಹೋಗಿರಲು ಕೃತ್ರಿಮತಿ ಬಂದ ರಾಮ ಹಾರ್ತದನ್ನು ಕೇಳಿ ಜನಕ ಜಾತು ತತ್ತರಿಸಿ ಆತುರದ ನಿಷ್ಠುರ ಭ್ರಷ್ಟ ಮಾತುಗಳನ್ನಾಡಿ ಹತ್ತಿಗೆ ರಕ್ಷಣೆ ಗೈಯುವುದನ್ನೇ ಮರೆತು ತಾನು ಬಿಟ್ಟು ಓಡಿದ ಕಾರಣದಿಂದ ಆ ನೀಚ ರಾವಣ ಬಂದು ಮಾತೆಯನ್ನು ಕದ್ದೊಯ್ಯುವಂತಾಯಿತು ಮಾರುತಿ ಆ ಮಾತೆಯನ್ನು ಕಾಣುವಂತಹ ಸಮಯದಲ್ಲಿ ಈ ಪಾಪಿಯಾದ ಸೌಮ್ಯ ಅಪರಾಧಗಳನ್ನು ಮನ್ನಿಸು ಕ್ಷೇಮ ಕೇಳಿ ತಿಳಿಸು ಮಾರುತಿ ಇದು ನಿನಗಿರಲಿ ಕೋಟಿ ಕೋಟಿ ಅಂತ ಆಶೀರ್ವಾದವಿರಲಿ ಹೋಗಿ ಬರ್ತನಾಗು ನಿನಗೆ ಮಂಗಳವಾಗಲಿ ಆಗಲಿ ಸ್ವಾಮಿ. ಎಂತ ಮಾತೃ ವಾತ್ಸಲ್ಯ ಸ್ವಾಮಿ, ನಿನ್ನ ಆಶೀರ್ವಾದ ಬಲಿಂದ ನಾನಿನ್ನು ಹೋಗಿ ಬರಲಿ. ಖಂಡಿತವಾಗಿ ಹೋಗಿ ಬರ್ತನಾಗು. ಸಾಧು ಜನೋದರ ರಾಮ ಜಯ ರಾಮ ಸಾಧು ಜನೋದರ ರಾಮ ಜಯ ರಾಮ ದಶರಥ ಪುತ್ರನೇ ಧನ್ಯ ಚರೇಂದ್ರನ ದಶರಥ ಪುತ್ರನೇ ಪಶುಪತಿ ನೇತ್ರನೇ ರಾಮ ಜಯ ರಾಮ ಜಯ ರಾಮ ಜನನ ಮರ